ಆಕಾಶವಾಣಿ ಮಂಗಳೂರು. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮಕ್ಕಳೇ. ಇಂದಿನ ಕಾರ್ಯಕ್ರಮದಲ್ಲಿ ಬಾಲ ಪ್ರತಿಭೆ ಯತ್ವಿಕ್ ದೇವಾಡಿಗ ಇವನೊಂದಿಗೆ ಮಾತುಕತೆಯನ್ನು ಕೇಳೋಣ. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇವತ್ತು ನನ್ನೊಂದಿಗೆ ಇದ್ದಾನೆ ಬಾಲಪ್ರತಿಭೆ ಯತ್ವಿಕ್. ಕಾರ್ಯಕ್ರಮಕ್ಕೆ ಸ್ವಾಗತ ಯತ್ವಿಕ್. ಧನ್ಯವಾದಗಳು. ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ ಮ್ಯಾಮ್. ಟೀ ಎಲ್ಲ ಮುಗಿಸಿ ಬಂದಿಯಾ? ಹಾ, ಹೌದು ಮ್ಯಾಮ್. ಸರಿ, ಈಗ ಪರಿಚಯ ಮಾಡಿಕೊಡುವಾಗ ನಿನ್ ಬಗ್ಗೆ ಏನು ಹೇಳಲಿಲ್ಲ, ಈಗ ನೀನೇ ಹೇಳಬೇಕು. ನಿನ್ ಬಗ್ಗೆ ಹೇಳ್ತೀಯಾ? ಸರಿ, ಹೇಳು. ನಾನು ಯತ್ವಿಕ್ ಯು ಮೊಯ್ಲಿ, ಆಳ್ವಾಸ್ ಕೇಂದ್ರೀಯ ಶಾಲೆಯಲ್ಲಿ ಓದ್ತಾ ಇದ್ದೇನೆ. ನಾನು ಸಂಗೀತ, ಯಕ್ಷಗಾನ, ಚಿತ್ರಕಲೆ ಮುಂತಾದಲ್ಲಿ ಆಸಕ್ತಿ ಹೊಂದಿದ್ದೇನೆ. ನನಗೆ ತುಂಬಾ ಜನ ಪ್ರೋತ್ಸಾಹ ನೀಡ್ತಾರೆ. ಗುರುಗಳಾಗಿರ್ಬೋದು, ಹೆತ್ತವರಾಗಿರ್ಬೋದು, ಹಾಗೆ ನಮ್ಮ ಶಾಲೆಯ ಶಿಕ್ಷಕರಾಗಿರ್ಬೋದು. ಓಕೆ, ಈಗ ನಾನ್ ನಿನ್ನನ್ನು ಕರೆದದ್ದು ನಿನ್ನ ಸಂಗೀತಕ್ಕೆ ಸಿಕ್ಕ ಸನ್ಮಾನಗಳನ್ನೆಲ್ಲ ನೋಡಿ, ಹೌದಲ್ವಾ? ಹೇಗೆ ಆಸಕ್ತಿ ಬಂತು ನಿನಗೆ ಸಂಗೀತದಲ್ಲಿ? ಮೊದಲು ನನ್ನ ಅಕ್ಕ ಎಲ್ಲ ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ರು. ಹಳೆಯ ಶಾಲೆಯಲ್ಲಿ ಆಗ್ತಾ ಇತ್ತು, ರೋಟರಿ ಕೇಂದ್ರೀಯ ಶಾಲೆ ಅಂತ. ಅಲ್ಲಿ ತುಳಸಿ ಪೆಜತ್ತಾಯ ಅಂತ ಕ್ಲಾಸ್ ನಡೆಸುತ್ತಾ ಇದ್ರು. ಅಲ್ಲಿ ನಾನು ಅಮ್ಮನ ಹತ್ರ ಹೇಳ್ತಾ ಇದ್ದೆ, ನಾನು ಸಹ ಹೋಗ್ಬೇಕು, ನಂಗೆ ಸಹ ಆಸಕ್ತಿ ಉಂಟು. ಅವರು ಹೇಳಿದ್ರು, ನೀನು ಈಗ ಚಿಕ್ಕವ, ಸ್ವಲ್ಪ ಕಲಿ, ಮತ್ತೆ ಹೋಗುವ ಅಂತ. ಮತ್ತೆ ಕೊರೋನಾ ಬಂತು. ಕೊರೋನಾದ ಟೈಮಲ್ಲಿ ಮತ್ತೆ ಈಗ ಕೊರೋನಾ ಆದ್ಮೇಲೆ ಕೊರೋನಾದ ಟೈಮಲ್ಲಿ ಇಲ್ಲಿ ಅಲಂಗಾರ ಅಂತ ಉಂಟು ಮೂಡುಬಿದ್ರೆಯಲ್ಲಿ, ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಅವರೇ ತುಳಸಿ ಬೆಚ್ಚತ್ತಾಯ. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಪಾಠ ಎಲ್ಲ ಆಗ್ತಾ ಉಂಟು ಈಗ. ಅಂದ್ರೆ ಎಷ್ಟು ವರ್ಷದಿಂದ ಕಲಿತಾ ಇದ್ದೀಯಾ? ಈಗ ಒಂದು 2-3 ವರ್ಷದಿಂದ. 2-3 ವರ್ಷದಿಂದ ಕಲಿತಾ ಇದ್ದೀಯಾ? ಎಷ್ಟು ಬಹುಮಾನಗಳನ್ನೆಲ್ಲ ಪಡ್ಕೊಂಡಿದ್ದೆ ಈ 2-3 ವರ್ಷದಲ್ಲಿ? ಒಂದು ಇಲ್ಲ, ವಲಯ ಮಟ್ಟದ, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಹಾಗೆ ಎಲ್ಲ ತಗೊಂಡಿದ್ಯಾ? ಹಾಗೆ ಫಸ್ಟ್ ಬಹುಮಾನ ಎಲ್ಲಿ ಸಿಕ್ಕಿದ್ದು ನಿನ್ಗೆ? ಫಸ್ಟ್ ಬಹುಮಾನ ಅಂದ್ರೆ ಫಸ್ಟ್ ಸ್ಟೇಜ್ ಅಂದ್ರೆ ನನ್ನ ಶಾಲೆಯಲ್ಲಿ ಮೊದಲ ಸಲ ಹಾಡಿದ್ದು ನೀನು. ಅದರಲ್ಲಿ ದೇಶಭಕ್ತಿ ಗೀತೆ ಹಾಡ್ಲಿಕ್ಕೆ ಹೇಳಿದ್ರು. ಅದರಲ್ಲಿ ಸಿಕ್ತು ಪ್ರೈಸ್. ಫಸ್ಟ್ ಸಿಕ್ಕಿತ್ತು. ಹೇಗೆ ಅನಿಸ್ತು? ತುಂಬಾ ಪ್ರೌಡ್ ಆಯ್ತು. ಮತ್ತೆ ಸ್ವಲ್ಪ ಹುಮ್ಮಸ್ಸು ಬಂತು, ಇನ್ನು ಹಾಡು ಕಂಟಿನ್ಯೂ ಮಾಡ್ಬೇಕು. ಹಾಗೆ ಯಾವ್ದು ಹಾಡು ಹಾಡಿದ್ದು ನೆನ್ಪುಂಟಾ? ನಾನು ಮಾತೆ ಪೂಜಕ ಹಾಡಿದ್ದು. ಈಗ ಹಾಗಾದ್ರೆ ಒಂದು ಹಾಡು ಹಾಡ್ತೀಯಾ? ಹಾಡು. ಯಾವ್ದು ಹಾಡು? ಭಕ್ತಿಗೀತೆ. ಸರಿ ಹಾಡು. ಗೋವರ್ಧನ ಗಿರಿಧಾರ, ಗೋವರ್ಧನ ಗಿರಿಧಾರ, ಗೋವಿಂದ ಗೋಕುಲ ಪಾಲಕ ಪರಮಾನಂದ, ಗೋವರ್ಧನ ಗಿರಿಧಾರ, ಗೋವಿಂದ ಗೋಕುಲ ಪಾಲಕ ಪರಮಾನಂದ, ಗೋವರ್ಧನ ಗಿರಿಧಾರ. ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ, ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ, ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ, ಪಾವಕ ಭಯಹರ ಪಾಹಿ ಮುಕುಂದ, ಪಾವಕ ಭಯಹರ ಪಾಹಿ ಮುಕುಂದ, ಗೋವರ್ಧನ ಗಿರಿಧಾರ, ಗೋವಿಂದ ಗೋಕುಲ ಪಾಲಕ ಪರಮಾನಂದ, ಗೋವರ್ಧನಯ ಗಿರಿಧಾರ.
ಸುಂದರವಾಗಿ ಹಾಡ್ತೀಯ. ಎಲ್ಲಿಯೆಲ್ಲ ಬಹುಮಾನ ಸಿಕ್ಕಿದೆ ಹೇಳು ನಿನಗೆ? ಬಹುಮಾನ ವಲಯ ಮಟ್ಟದಲ್ಲಿ ನಮ್ಮ ಮೂಡಬಿದ್ರಿಯಲ್ಲಿ, ಪೊನ್ನೆಚಾರಿ ಹಾಗೂ ಮತ್ತೆ ದಸರಾದಲ್ಲಿ, ದಸರಾ ಎಲ್ಲಿ? ಬನ್ನಟ್ಕ ಮತ್ತೆ ವೀರಮಾರುತಿ ಅಲ್ಲಿ, ಮತ್ತೆ ಪೊನ್ನೆಚಾರಿಯಲ್ಲಿ, ಮತ್ತೆ ಗಣೇಶೋತ್ಸವ ಮೂಡಬಿದ್ರಿ ಸಮಾಜ ಮಂದಿರದಲ್ಲಿ ಸರಿ ಸರಿ. ಅದರಲ್ಲಿ ಮತ್ತೆ ಡ್ರಾಯಿಂಗ್ ಅಲ್ಲಿ ಪ್ರೈಸ್ ಸಿಕ್ಕಿದೆ. ಚಿತ್ರಕಲೆಯಲ್ಲಿ ಅದು ಲಯನ್ಸ್ ಕ್ಲಬ್ ರಾಜ್ಯ ಮಟ್ಟದ ಚಿತ್ರಕಲೆಯನ್ನು ಆಯೋಜಿಸಿದ್ರು, ಅದರಲ್ಲಿ ಫಸ್ಟ್ ಬಂದೆ. ಹೇಗೆ ಆಸಕ್ತಿ ಬಂತು ಚಿತ್ರಕಲೆಯಲ್ಲಿ? ನಮ್ಮ ಶಾಲೆಯ ಗುರುಗಳು ಪ್ರೋತ್ಸಾಹ ಮಾಡ್ತಿದ್ರು. ಕ್ಲಾಸ್ ಇತ್ತು, ಕ್ಲಾಸ್ ಎಕ್ಸಾಮ್ ಆಗುವಾಗ ಅವರು ಹೇಳಿದ್ರು ಒಂದಿನ, ನೀನು ಚಂದ ಮಾಡ್ತಿ, ನಾನು ಕಾಂಪಿಟೇಷನ್ ಎಲ್ಲ ಕಲಿಸ್ತೇನೆ, ಬಾ, ನಿನ್ಗೆ ಆಸಕ್ತಿ ಉಂಟಾ ಅಂತ ಹೇಳಿದ್ರು. ನಾನು ಆಗ ಹೇಳಿದೆ ಓಕೆ ಮ್ಯಾಮ್ ಬರ್ತೇನೆ ಅಂತ. ಸರಿ. ಅಲ್ಲಿಂದ ಅವರು ನನ್ನನ್ನು ಪ್ರೋತ್ಸಾಹ ಮಾಡಿದ್ರು. ಅಂದ್ರೆ ನಿನಗೆ ಇತ್ತು ಆಸಕ್ತಿ ಚಿತ್ರಕಲೆಯಲ್ಲಿ? ಯಾವ ರೀತಿ ಚಿತ್ರಗಳನ್ನೆಲ್ಲ ಬಿಡಿಸಿದ್ಯಾ? ಪೇಂಟಿಂಗ್, ಮತ್ತೆ ಚಿಕ್ಕವ ಇರುವಾಗ ಕಲರ್ಸ್, ಮತ್ತೆ ಈಗ ಪೇಂಟಿಂಗ್, ಮತ್ತೆ ಈಗ ಸ್ಕೆಚ್ ಎಲ್ಲ ಮಾಡ್ತೇನೆ. ಅಂದ್ರೆ ನೀನು ಈಗ ಒಂದು ಚಿತ್ರ ನೋಡಿ ಬಿಡಿಸುದಾ ಅಲ್ಲ ನಿನ್ನ ಕಲ್ಪನೆಯಲ್ಲಿ ಬಿಡಿಸುದಾ? ಈಗ ಟಾಪಿಕ್ ಅಂದ್ರೆ ಈಗ ಪೋರ್ಟ್ರೇಟ್ ಅಂದ್ರೆ ಮುಖ ಬಿಡಿಸ್ಬೇಕಂದ್ರೆ ನಾವು ನೋಡಿ ಮಾಡ್ಬೇಕು. ಈಗ ಟಾಪಿಕ್ ಕೊಟ್ರೆ ಎನ್ವೈರ್ಮೆಂಟ್, ಡಿಸಾಸ್ಟರ್ ಹೀಗೆ ಎಲ್ಲ ಕೊಟ್ರೆ ನಮ್ಮ ಕಲ್ಪನೆಯಲ್ಲಿ ಮಾಡ್ಬೇಕು. ಹಾಗೆ ನಿನಗೆ ಜಾಸ್ತಿ ಬಹುಮಾನ ಸಿಕ್ಕಿದ್ದು ಹೇಗೆ? ಹೀಗೆ ಪಿಕ್ಚರ್ ನೋಡಿ ಅಲ್ಲ ಕಲ್ಪನೆಯಲ್ಲಿಯಾ? ಹೇಗೆ? ಕಲ್ಪನೆಯಲ್ಲಿ ಮಾಡಿದ್ದು. ತುಂಬಾ ಕಾಂಪಿಟೇಷನ್ಗೆ ಸ್ಪಾಟ್ ಅಲ್ಲಿ ನನ್ಗೆ ಅವರು ಕೊಡ್ತಾರಲ್ಲ, ಸ್ಪಾಟ್ ಅಲ್ಲಿ ಒಂದು ಟಾಪಿಕ್ ಕೊಡ್ತಾರೆ. ಕೆಲವೊಮ್ಮೆ ಸಂಗೀತ ಕಾಂಪಿಟೇಷನ್ಗೆ ಹೋಗಿದಾಗ ಅಲ್ಲಿ ಸಹ ಡ್ರಾಯಿಂಗ್ ಇರ್ತದೆ. ಹೌದಾ? ಅದು ಹೇಗೆ? ಅಲ್ಲಿ ಅಂದ್ರೆ ಎರಡು ಕಾಂಪಿಟೇಷನ್ ಇರ್ತದೆ, ಸಂಗೀತ ಮತ್ತೆ ಚಿತ್ರಕಲೆ. ಅಲ್ಲಿ ನಾನು ಸಂಗೀತಕ್ಕಾಗಿ ಹೋಗುದು, ಮತ್ತೆ ಕೆಲವರು ಹೇಳ್ತಾರೆ ನೀನು ಚಂದ ಮಾಡ್ತೀಯಲ್ಲ ಅದಕ್ಕೆ ಸಹ ಹೋಗು, ಮತ್ತೆ ಅದರಲ್ಲಿ ಸ್ಪಾಟ್ ಥಿಂಕಿಂಗ್. ಇದು ಚಿತ್ರಕಲೆಯಲ್ಲಿ ಎಷ್ಟು ಬಹುಮಾನ ಸಿಕ್ಕಿದೆ? ಚಿತ್ರಕಲೆಯಲ್ಲಿ ವಲಯ ಮಟ್ಟ, ರಾಷ್ಟ್ರ ಮಟ್ಟ, ಹೌದಾ, ರಾಜ್ಯ ಮಟ್ಟ. ಎಷ್ಟಾಗ್ಬೋದು ಈಗ ಒಟ್ಟಿಗೆ ಚಿತ್ರಕಲೆ ಮತ್ತೆ ಈ ಸಂಗೀತ ಸೇರಿ? ಸಂಗೀತ ಸೇರಿ ಒಂದು ಎಷ್ಟು ಅಂದಾಜು 50 ಆಗ್ಬೋದು. ಹಾಗೆ ಎಲ್ಲ ಸೇಫ್ ಆಗಿ ಮನೆಯಲ್ಲಿ ಇಟ್ಟಿದ್ಯಾ? ಅಂದ್ರೆ ಇನ್ನು ತಗೊಳ್ಲಿಕ್ಕಿದೆಯಲ್ಲ? ಹೌದು. ಸರಿ. ಹಾಗಾದ್ರೆ ಈಗ ಈ ಸ್ಪರ್ಧೆಗಳಿಗೆಲ್ಲ ಹೋಗುವಾಗ ಎಲ್ಲ ಜನ ನಿನ್ನನ್ನ ಗುರುತಿಸ್ತಾರೆ ಅಲ್ವಾ? ಈಗ ಬಂದು ಒಳ್ಳೆ ಕಮೆಂಟ್ ಅಂದ್ರೆ ಪ್ರಶಂಸೆ ಏನಾದ್ರೂ ಹೇಳಿದ್ರಾ? ಅವರು ತುಂಬಾ ಜನ ಇದ್ದಾರೆ. ಸಿಂಗಿಂಗ್ ಮುಗಿಸಿ ಬರುವಾಗ ಚಂದ ಹಾಡಿದ್ದಿ, ನಾಳೆ ಒಂದು ಕಾಂಪಿಟೇಷನ್ ಉಂಟು ಅದಕ್ಕೆ ಸಭಾ, ಹಾಗೆಲ್ಲ ಅವರೇ ಹೇಳ್ತಾರೆ ನಿನ್ಗೆ. ಮತ್ತೆ ಕೆಲವರು ಬಂದು ಚಂದ ಹಾಡಿದ್ದಿ, ಒಳ್ಳೆ ಫ್ಯೂಚರ್ ಉಂಟು, ಕಂಟಿನ್ಯೂ ಮಾಡು. ಮತ್ತೆ ಗುರುಗಳು ತಪ್ಪಿದ್ರೆ ತಿತ್ತಾರೆ, ಅದು ತಿದ್ಲೇಬೇಕು. ಹೌದು. ಗುರುಗಳು ಮತ್ತೆ ಪೇರೆಂಟ್ಸ್, ಹೆತ್ತವರು, ಅವರು ಸಹ ಹೇಳ್ತಾರೆ ನೆಕ್ಸ್ಟ್ ಸರಿ ಹೇಳ್ಬೇಕು, ಇದು ತಪ್ಪಾಯ್ತು. ಅದೇ ಈಗ ಪೇರೆಂಟ್ಸ್ ಅಂತ ಹೇಳಿದ್ಯಾ, ಅಪ್ಪ ಅಮ್ಮ, ಅವರ ಮುಂದೆ ಹಾಡ್ತೀಯಾ? ಈಗ ಕಾಂಪಿಟೇಷನ್, ಈಗ ನಾಳೆ ಕಾಂಪಿಟೇಷನ್ ಉಂಟು ನಿನಗೆ, ಆಗ ನೀನು ಹಿಂದಿನ ದಿನ ಅವ್ರ ಹತ್ರ ಎಲ್ಲ ಹಾಡಿ ತೋರಿಸ್ತೀಯಾ ಕರೆಕ್ಟ್ ಉಂಟಾ ಅಂತ ಹೇಳಿ? ಅವರು ಸರಿ ಅಂತ ಹೇಳುವ ತನಕ ಹಾಡ್ತೀಯಾ? ಹೇಗೆ? ಹಾಗೆಲ್ಲ ನನ್ನ ಅಪ್ಪ ಅವರಿಗೆ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಗೊತ್ತಾಗ್ತದೆ. ಅಪ್ಪ ಹಾಡ್ತಾರಾ? ಅಪ್ಪ ಹಾಡುದಿಲ್ಲ, ಅವರು ಮುಂಚೆ ಆಸಕ್ತಿ ಇದೆ ಅವರಿಗೆ, ಆಸಕ್ತಿ ಉಂಟು ಅವರಿಗೆ. ಸ್ವಲ್ಪ ಮಿಸ್ ಆಗಿದ್ರೆ ಶ್ರುತಿ ಎಲ್ಲ ಹೋಗಿದ್ರೆ ಗೊತ್ತಾಗ್ತದೆ, ಇನ್ನೊಮ್ಮೆ ಹಾಡು ಅಂತ ಹೇಳ್ತಾರೆ ಅಷ್ಟೇ. ಹಾಗೆ ಮನೆಯವರ ಸಪೋರ್ಟ್ ತುಂಬಾ ಇದೆ ನಿನ್ಗೆ, ಅವರು ಕರೆಕ್ಟ್ ಮಾಡ್ತಾರೆ. ಈಗ ಸಂಗೀತಕ್ಕೆ ಬರುವ ಮಕ್ಕಳಿಗೆ ನಾನು ಇದೇ ಕೇಳುದು, ಹೇಗೆ ನಿನ್ನ ಈ ಸ್ವರವನ್ನ ಹೇಗೆ ಕಾಪಾಡ್ತೀಯ? ಸ್ವರ ಹೇಗೆ? ಬಿಸಿ ನೀರು ಕುಡಿಯುವುದು, ಮತ್ತೆ ಹೇಗೆ ಐಸ್ ಕ್ರೀಮ್ ತಿನ್ನಲ್ವಾ ನೀನು? ಐಸ್ ಕ್ರೀಮ್ ತಿಂತೇನೆ, ಕಾಂಪಿಟೇಷನ್ ಇರುವ ದಿನ 2 ದಿನ ತಿನ್ನುದಿಲ್ಲ. ಕಾಂಪಿಟೇಷನ್ ಆದ್ಮೇಲೆ ತಿಂತೇನೆ, ಆಸೆ ಆಗ್ತದೆ. ಹೌದು, ಮಕ್ಕಳು ಹೇಳಿದ್ರೆ ಆಸೆ ಹಾಗೆ ಆಗುತ್ತೆ. ನೀನ್ ತಿಂತೀಯ. ಹಾಗೆ ಶೀತ ಎಲ್ಲ ಆಗದಾಗೆ, ಸ್ವಲ್ಪ ಶೀತ ಎಲ್ಲ ಸ್ಟಾರ್ಟ್ ಆದ್ರೆ ಮತ್ತೆ ಸ್ವರ ಹೋಗ್ತದೆ, ಅದು ಬರ್ಲಿಕ್ಕೆ ತುಂಬಾ ಸಮಯ ಬೇಕಲ್ಲ? ಹೌದು, ನಂಗೆ ಜಾಸ್ತಿ ಕಾಂಪಿಟೇಷನ್ ಇರುವ ಸಮಯದಲ್ಲೇ ಅದು ಆಗುದು, ಜ್ವರ, ಕೆಮ್ಮು. ಹೌದಾ? ಅದಕ್ಕೆ ನೀನು ಮೊದ್ಲೇ ಪ್ರಿಪೇರ್ ಮಾಡ್ಬೇಕು. ಈಗ 1 ವಾರ ಉಂಟು ಹೇಳುವಾಗಲೇ ಎಂತ ಐಸ್ ಕ್ರೀಮ್ ಎಲ್ಲ ದೂರ ಇಡ್ಬೇಕು ಅಲ್ವಾ? ಹೌದು. ಹಾಗೆ ಮಾಡ್ತೀಯಾ? ಮಾಡ್ತೇನೆ. ಮತ್ತೆ ಕಷಾಯ ಅದೆಲ್ಲ ಕಷಾಯ ಮಾಡಿಕೊಡ್ತಾರಮ್ಮ. ಹೇಗೆ, ಎಂತ ಕಷಾಯ ಅದು ನನ್ಗೆ ಸಹ ಹೇಳು. ಅದು ಮಜ್ಜಿಗೆ ಸೊಪ್ಪಿದ್ದು ಮಾಡಿಕೊಡ್ತಾರೆ. ಹೌದಾ? ಮತ್ತೆ ಬೇರೆ ಜೀರಿಗೆ ಕಷಾಯ. ಅದು ಹೇಗೆ ಮಾಡುದು ಗೊತ್ತಾ? ಜೀರಿಗೆ ಕಷಾಯ
ನೀವು ಯೂಸ್ವಲಿ ಹಾ, ಪ್ಯಾನ್ ಅಲ್ಲಿ ನೀರು ಹಾಕಿ ಹಾ. ಮತ್ತೆ ಜೀರಿಗೆ, ನನ್ನ ಅಮ್ಮ ಜೀರಿಗೆ ಇದು ಕೊತ್ತಂಬರಿ ಎಲ್ಲ ಎಲ್ಲ ಹಾಕ್ತಾರೆ, ಜೀರಿಗೆ ಕೊತ್ತಂಬರಿ ಹುಡಿ ಮಾಡಿ ಇಡ್ತಾರೆ. ಹುಡಿ ಮಾಡಿ ಹಾ. ಇಡ್ತಾರೆ. ಓ, ಅದನ್ನು ಸ್ವಲ್ಪ ಹಾಕ್ತಾರೆ ಬೇಕಾದ ಹಾ, ಸಮಯದಲ್ಲಿ ಸರಿ ಸರಿ. ಹಾಕಿ ಹಾ. ಕುದಿಸುದು. ಅದು ಎರಡೇ ಹಾಕುದಾ? ಅದು ನೀರು, ಹಾ. ಅದನ್ನು ಅದು ಹುಡಿ ಮಾಡಿದನ್ನು ಹಾಕಿ ಅದು ಮಿಕ್ಸ್ ಮಾಡಿ ಇಡ್ತಾರಾ? ಮಿಕ್ಸ್ ಮಾಡಿ ಹಾ, ಇಡ್ತಾರೆ. ಸರಿ. ಅದನ್ನು ಹಾ, ಹಾಕಿ ಕುದಿಸ್ಬೇಕು. ಹಾ, ಮತ್ತೆ ಬೇಕಾದ್ರೆ ಹಾಲು ಹಾಕ್ಬಹುದು, ಹಾ, ಹಾಲು. ಹಾ. ಹಾ. ಇಲ್ಲದ್ರೆ ಹಾಗೆ ಕುಡಿಬಹುದು. ಹಾಗೆ ಕುಡಿಬಹುದು. ಹ್ಮ್. ಸರಿ ಸರಿ, ನೋಡುವ. ಈಗ ನೀನು ತುಂಬಾ ಕಡೆಗೆಲ್ಲ ಹೋಗಿದ್ದೀಯ. ಈಗ ಆಲ್ರೆಡಿ ನೀನು ಹೇಳಿದೆ 50ಕ್ಕಿಂತ ಜಾಸ್ತಿ ಪ್ರಶಸ್ತಿಗಳು ಸಿಕ್ಕಿದೆ, ಬಹುಮಾನಗಳು ಸಿಕ್ಕಿದೆ ಅಂತ. ಈಗ್ಲೂ ನೆನ್ಪಲ್ಲಿ ಇರುವಂತಹ ಯಾವ್ದಾದ್ರೂ ಒಂದು ಘಟನೆ, ಇನ್ಸಿಡೆಂಟ್ ನೆನ್ಪುಂಟಾ? ಹೌದು ಮ್ಯಾಮ್. ಯಾವುದು ಹೇಳಂತೆ? ನಾನು ಕರ್ನಾಟಕದಲ್ಲಿದ್ದೆ. ಹ್ಮ್. ಅದೊಂದು ಪ್ರಥಮ ವರ್ಷದಲ್ಲಿ ನಂಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹ್ಮ್. ಮತ್ತೆ 2ನೇ ವರ್ಷ ಹೋಗಿದ್ದೆ. ಹ್ಮ್. ಅಲ್ಲಿ ತುಂಬಾ ಜನ ಇದ್ರು. ಅಲ್ಲಿ ಸೆಲೆಕ್ಟ್ ಆಗಿ ಮತ್ತೆ ಮೇನ್ ಸ್ಟೇಜ್ ಅಲ್ಲಿ ಹಾಡ್ಲಿಕ್ಕೆ. ಓ, ಅಲ್ಲಿ ಹಾಗೆ. ಹಾ. ಅಲ್ಲಿ ಹಾಡಿ ಹ್ಮ್. ಮತ್ತೆ ಅದ್ರಲ್ಲಿ ಪ್ರೈಸ್ ಸಿಕ್ತು ಫಸ್ಟ್. ಹ್ಮ್. ನಂಗೆ ಆಶ್ಚರ್ಯ ಆಯ್ತು. ಯಾಕೆ ಆಶ್ಚರ್ಯ? ನೀನ್ ಅಷ್ಟು ಒಳ್ಳೆ ಆಡಿರ್ಬೇಕಲ್ಲ. ಅಂದ್ರೆ ತುಂಬಾ ಜನ ಇತ್ತಾರಲ್ಲ, ತುಂಬಾ ಜನ ಇದ್ರು ಕಾಂಪಿಟೇಷನ್. ಹೌದು, ಸರಿ. ಒಳ್ಳೆ ಒಳ್ಳೆ ಹಾಡುವವರು, ಫ್ರೆಂಡ್ಸ್ ಎಲ್ಲ ಇದ್ರು. ಅವರನ್ನೆಲ್ಲ ನೋಡಿ ನಿನ್ಗೆ ಈಗ ಒಮ್ಮೆ ನರ್ವಸ್ ಆಗ್ಲಿಲ್ವಾ? ಅವರನ್ನೆಲ್ಲ ಒಮ್ಮೆ ನೋಡುವಾಗ ಫಸ್ಟ್ ನರ್ವಸ್ ಆಗ್ತದೆ, ಮತ್ತೆ ಕಂಟ್ರೋಲ್ ಮಾಡ್ಬೇಕು ನಾವು. ಇಲ್ಲ, ನಾನು ಅವರಿಗಿಂತ ಬೆಟರ್ ಇದ್ದೇನೆ ಅಂತ ಎಣಿಸ್ಬೇಕು ಮನ್ಸಲ್ಲಿ, ಹೌದು. ಅಲ್ವಾ? ಅಯ್ಯೋ, ನಾನು ಅವರಿಗಿಂತ ಒಳ್ಳೆ ಹಾಡ್ತೇನೆ ಅಂತೇಳಿ ಅದೊಂದು ಬಂದ್ರೆ ಕಾನ್ಫಿಡೆಂಟ್ ನಿನ್ನ. ಅವ್ರ ಫ್ರೆಂಡ್ಸ್ ಪ್ರೋತ್ಸಾಹ ಮಾಡ್ತಾರೆ, ಚಂದ ಹಾಡಿದ್ದಿ ಮಾರಾಯ. ಹೌದಾ? ಹಾ ಹಾ. ಹಾಗೆ ಮತ್ತೆ ಅಲ್ಲಿ ಏನಾಯ್ತು ಹೇಳು? ಮತ್ತೆ ಅಲ್ಲಿ ಬಹುಮಾನ ಕೊಟ್ರು. ಹ್ಮ್. ಮತ್ತೆ ಶಾಲೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ರು. ಎಂತ ಮಾರಾಯ ಅಷ್ಟು ಚಂದ ಹಾಡ್ತೀಯ. ಮತ್ತೆ ಟೀಚರ್ಸ್ ಎಲ್ಲ ಕ್ಲಾಸ್ ಆಗುವಾಗ ಸುಮ್ಮನೆ ಹೀಗೆ ಮಾತಾಡ್ತಾ ಇರುವಾಗ ನಿಂಗೆ ಪ್ರೈಸ್ ಸಿಕ್ಕಿದ, ಒಂದು ಪದ್ಯ ಹಾಡು ನೋಡುವ ಅಂತ ಹೇಳ್ತಾರೆ. ಅದು ನಾನು ಕೇಳಲಿಕ್ಕಿದ್ದೆ ನಿನ್ನ ಹತ್ರ, ನೀನೇ ಹೇಳಿದ್ಯಾ. ಹೌದಾ? ಹಾಗೆ ಮಧ್ಯ ಮಧ್ಯದಲ್ಲಿ ಹಾಡಿಸ್ತಾರೆ. ಜಾಸ್ತಿ ಕನ್ನಡ ಟೀಚರ್ ಇದ್ರು ನಮ್ದು ರೋಟ್ರಿಯಲ್ಲಿ. ಅವರು ಶ್ವೇತಾ ಅಂತ, ಅವರು ಹಾಡಿಸುದು. ಅಂದ್ರೆ ಯಕ್ಷಗಾನದ್ದು ಡೈಲಾಗ್ ಹೇಳು, ಅದು ನಾನು ಹೇಳಿಸ್ತೇನೆ ಈಗ ನಿನಗೆ. ಸರಿ. ಹಾಗೆ ಅವರು ಹಾಡಿಸ್ತಿದ್ರು. ಅಂದ್ರೆ ಕ್ಲಾಸ್ ಮಧ್ಯದಲ್ಲಿ ಸ್ವಲ್ಪ ಬೋರ್ ಆದಾಗ ಅಲ್ವಾ, ಸ್ವಲ್ಪ ಲೆಕ್ಚರ್ ಕೇಳಿ 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 ಬೋರ್ ಆದಾಗ ಒಂದು ಮಧ್ಯದಲ್ಲಿ ಪದ್ಯ ಅಲ್ವಾ, ಖುಷಿ ಆಗ್ತಿತ್ತ ಅಂತಲ್ಲ ನಿನ್ನ ಫ್ರೆಂಡ್ಸ್ಗೆಲ್ಲ? ಕೆಲವರು ನಗುದು, ನಗಾಡಿಸುದು, ನಾವು ನಗ್ಬೇಕಂತ ನಗಾಡಿಸುದು. ಬಟ್ ನೀನ್ ಸೀರಿಯಸ್ ಅಲ್ಲೇ ಹಾಡ್ತಿದ್ದೆ, ಯಾವುದಕ್ಕೆ ಸಹ ಕಿವಿಗೊಡ್ತಿರ್ಲಿಲ್ಲ. ಹಾಗೆ. ಮತ್ತೆ ಈಗ ಯಕ್ಷಗಾನ ಅಂತ ಹೇಳಿದೆ ಅಲ್ವಾ, ಎಷ್ಟು ವರ್ಷದಿಂದ ಕಲಿತಾ ಇದ್ದೀಯಾ? ಯಕ್ಷಗಾನ ಒಂದು 7 ವರ್ಷದಿಂದ ಕಲಿತಾ ಇದ್ದೀಯಾ. ಈಗ ಯಾವುದೆಲ್ಲ ಪಾತ್ರ ಮಾಡಿದ್ಯಾ ಇಷ್ಟರ? ನಾನು ಹಾಸ್ಯ ಮಾಡ್ತೇನೆ, ಪುಂಡುವೇಷ ಮಾಡ್ತೇನೆ, ಕೆಲವೊಮ್ಮೆ ಶ್ರೀವೇಷ ಮಾಡ್ತೇನೆ. ಪುಂಡುವೇಷ ಆದ್ರೆ ಹೀಗೆ ವಿಷ್ಣು ಮತ್ತೆ ದೇವರ ಪಾತ್ರಗಳನ್ನು ಮಾಡ್ತೇನೆ. ಮತ್ತೆ ಶ್ರೀವೇಷ ಅಂದ್ರೆ ಜಾಂಬವತಿ, ಹೀಗೆ. ಮತ್ತೆ ಹಾಸ್ಯದಲ್ಲಿ ಮಾಡ್ತೇನೆ, ತುಂಬಾ ಹಾಸ್ಯ. ಹಾಗಾದ್ರೆ ನೀನ್ ತುಂಬಾ ಕಾಮಿಡಿ ಅಂತ ಆಯ್ತಾ? ಕಾಮಿಡಿಯಾ? ಕ್ಲಾಸಲ್ಲಿ ಸಹ ಕಾಮಿಡಿಯಾ? ಅದಕ್ಕೆ ನೀನ್ ಆಗ ಹೇಳಿದ್ದಲ್ಲ, ನೆಗಡಿಸ್ತಾರೆ ಅಂದ್ರೆ ನೀನ್ ಅವರನ್ನ ನೆಗಡಿಸ್ತೀಯ, ಅವ್ರು ಉಲ್ಟಾ ನಿನ್ನ ನೆಗಡಿಸ್ತಾರೆ. ಓ ಹೌದಾ? ಹಾಸ್ಯಲ್ಲ. ಹಾಗಾದ್ರೆ ಯಾವ್ದಾದ್ರು ಒಂದು ಜೋಕ್ ಹೇಳು ನೋಡುವ. ಈಗ ಹೇಳು ಒಂದು ಜೋಕು, ನಾವು ಸಹ ನೆಗಡ್ತೇವೆ, ಹೇಳು ನೋಡುವ. ಅಲ್ಲ, ನನ್ಗನ್ನಿಸುತ್ತೆ ಹಾಸ್ಯ ಮಾಡುದು ಸ್ವಲ್ಪ ಕಷ್ಟ, ಒಬ್ರನ್ನ ನೆಗಡಿಸೋದು ಕಷ್ಟ ಅಂತ. ನಿನಗೇನನ್ನಿಸ್ತೆ? ನನಗೆ ಇಲ್ಲ, ಸುಲಭ. ಆದ್ರೆ ಘಟನೆ ಸಿಗ್ಬೇಕಾಗಿ, ಹಾಗೆ ಸಿಕ್ಕಿದ್ರೆ ಹಾಸ್ಯ ಮಾಡಬಹುದು. ಹೌದು ಹೌದು. ಮತ್ತೆ ಈಗ ನಿನ್ನ ಮನಸ್ಸಿಗೆ ತುಂಬಾ ಇಷ್ಟವಾದ ಪಾತ್ರ ಯಾವುದು ನೀನ್ ಮಾಡಿದ್ರಲ್ಲಿ? ನಾನು ಮಾಡಿದ್ರಲ್ಲಿ ನನಗೆ ವಿಷ್ಣು ತುಂಬಾ ಇಷ್ಟ. ಮತ್ತೆ ಹಾಸ್ಯ ಕೆಲವು ಮಾಡಿದ್ದೇನೆ. ಹಾಸ್ಯದಲ್ಲಿ ಓಲೆ ದೂತ ಅಂತ ಉಂಟು, ಅದರಲ್ಲಿ ಸ್ವಲ್ಪ ಆಡ್ ಮಾಡುದು ನಾನು. ನಿನ್ನದೇ? ನನ್ನದೇ ಆಡ್ ಮಾಡಿ. ಇರ್ಲಿ ಬಿಡು, ನೆಗಡಿದ್ರೆ ಆಯ್ತು. ಒಪೋನೆಂಟ್ ಸ್ಟ್ರಾಂಗ್ ಇಡ್ಬೇಕು ಯಾವಾಗ್ಲೂ. ನನ್ಗೆ ಒಪೋನೆಂಟ್ ಇದ್ರು, ಶಂಭು ಕಲ್ಕುಡ, ತಂಗಡಿ ಕಾಳಮ್ಮದಲ್ಲಿ ಇದ್ದದ್ದು. ಶಂಭು ಕಲ್ಕುಡ ಅಂತ ಪ್ರಜ್ವಲ್ ಅವರು ಮಾಡ್ತಾ ಇದ್ರು, ಅವರು ನನ್ಗೆ ಪಂಚ್ ಕೊಡ್ತಾ ಇದ್ರು. ಅಂದ್ರೆ ನೀವು ಇಬ್ರು ಒಟ್ಟಿಗೆ ಇದ್ರಾ? ಹೌದು, ಅವರದ್ದು ಸೀರಿಯಸ್ ರೋಲ್, ನಿಂದು ಹಾಸ್ಯ. ಹೌದು. ಹಾಗೆ. ಹಾಗಾದ್ರೆ ಒಂದು ಹಾಸ್ಯದ ಯಾವ್ದಾದ್ರು ಒಂದು? ತಂಗಡಿ ಕಾಳಮ್ಮ. ಸರಿ ಸರಿ ಹೇಳಿ. ಶಂಭು ಕಲ್ಕುಡ ಒಂದು ಇರ್ತದೆ, ಅದೊಂದು ಪಾತ್ರ. ಸರಿ. ಶಂಭು ಅದನ್ನು ಅವನಿಗೆ ಒಂದು ಓಲೆ ಬರ್ತದೆ, ಓಲೆ ದೂತ ಬರ್ತಾನೆ. ಆ ಸನ್ನಿವೇಶವನ್ನು ಹೇಳ್ತೇನೆ. ಸರಿ ಸರಿ. ಓಲೆ ದೂತನಾಗಿ ಬರ್ತಾನೆ, ತುಳುವಲ್ಲಿ ಹೇಳ್ತೇನೆ. ಆಯ್ತು, ಹೇಳು.
ಇಲ್ಲಡೆ ರುಲ್ಲೆರು. ಆಗ ಶಂಭು ಕಲ್ಕುಡೆ ಹೇಳ್ತಾನೆ, ಹ್ಮ್. ಇಲ್ಲಡು ಇಪ್ಪುನಾಕುಲೆ ಎಪ್ಪುನು ಹಾಗೆ ಹೇಳ್ತಾನೆ. ಮತ್ತೆ ಓಲೆವ ಹೇಳ್ತಾನೆ, ಉಲಾಯ್ ಬರೋಲಿಯಾ ಅಂತ ಹೇಳ್ತಾನೆ. ಶಂಭು ಕಲ್ಕುಡೆ ಹೇಳ್ತಾನೆ ಬರೋಲಿ. ಮತ್ತೆ ಬರ್ತಾನೆ, ಮೂಲು ಶಂಭು ಕಲ್ಕುಡೆ ಬಂಡೆ ಯಾರು ಅಂತ ಹೇಳ್ತಾನೆ. ಶಂಭು ಕಲ್ಕುಡ ಅಂದ್ರೆ ನಾನೇ ಅಂತ ಹೇಳ್ತಾನೆ. ಯಾನೆ? ಅದಕ್ಕೆ ಅವ ಒಲೆದು ಹೇಳ್ತಾನೆ, ನೀನು ಶಂಭು ಕಲ್ಕುಡವಾ ಎಂತ ಮಾರೆ ಅಂತ ಕೇಳ್ತಾನೆ. ಮತ್ತೆ ಯಾಕೆ ಬಂದದ್ದು ಅಂತ ಕೇಳ್ತಾನೆ ಶಂಭು ಕಲ್ಕುಡ. ಒಂದು ಕೊಡ್ಲಿಕ್ಕೆ ಅಂತ ಹೇಳ್ತಾನೆ ಒಲೆದು. ಎಂತ ಕೊಡ್ಲಿಕ್ಕೆ? ನನ್ನ ಮುಂದೆ ನೀನು ಕೊಡ್ತೀಯಾ ಅಂತ. ಅವ ಹೇಳ್ತಾನೆ, ಕೊಡ್ತೇನೆ ನೋಡ್ತೀಯಾ ಅಂತ. ಏನು ಕೊಡ್ತೀಯ ಅಂತ ಹೇಳಿ, ಒಳ್ಳೆ ಅಂತ ಹೇಳ್ತಾನೆ. ಅವ ಅದಕ್ಕೆ ಅವ ಶಂಭು ಕಲ್ಕುಡ ಹೇಳ್ತಾನೆ, ಒಳ್ಳೆಯ ಕೇರಿಯ ಕೊರುವರ ತುಕ ಅಂತ ಹೇಳ್ತಾನೆ. ಹಾಗಿದ್ರೆ ಹೀಗೆ ಓಲೆ ಕೊಡ್ತಾನೆ. ಓಲೆ ಅದು ಅದಕ್ಕೆ ಅವ ಹೇಳ್ತಾನೆ, ಅವ ಶಂಭು ಕಲ್ಕುಡ, ನೀನು ಒಳ್ಳೆಯನ್ನು ಸ್ವಲ್ಪ ಎಳೆದು ನೋಡುವ, ಎಳೆಬೇಕು ಅಂತ. ಅದಕ್ಕೆ ನಾನು ಹೇಳ್ತೇನೆ, ನೀವು ಎಳೆದುಕೊಂಡು ಕೂತ್ಕೊಳ್ಳಿ, ನಂಗೆ ಅಲ್ಲಿ ಹೋಗ್ಲಿಕ್ಕೆ ಉಂಟಂತ. ಹಾಗೆಲ್ಲ ಹೇಳ್ತಾರೆ. ಮತ್ತೆ ಹೋಗುದು ಘಟ್ಟಕ್ಕೆ. ಅದೊಂದು ಸ್ಟೋರಿ ಶಂಭು ಕಲ್ಕುಡ. ಹಾಗೆ ಈಗ ನೀನು ಯಕ್ಷಗಾನಕ್ಕೆ ಸೇರಿದ ನಂತರ ಏನು ಬದಲಾವಣೆ ಆಯ್ತು ನಿನ್ನಲ್ಲಿ? ಬದಲಾವಣೆ ಸಂಭಾಷಣೆ ಮತ್ತೆ ಪ್ರೊನೌನ್ಸಿಯೇಷನ್ ಅಲ್ಲಿ ಸಂಸ್ಕೃತ ಪದಗಳು ಉಪಯೋಗ ಬರ್ತದೆ. ಅಲ್ಲಿ ಹಿಡಿತ ಬರ್ತದೆ. ಮತ್ತೆ ಎಕ್ಸ್ಪ್ರೆಷನ್. ಈಗ ಯಕ್ಷಗಾನ ಸೇರಿದ ಮೇಲೆ ಸ್ವಲ್ಪ ಆಕ್ಟಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಈಗ ನಮ್ದು ಶಾಲೆಯಲ್ಲಿ ಅಸೆಂಬ್ಲಿ ಇರ್ತದೆ. ಆಗ ಮ್ಯಾಮ್ ಹೇಳ್ತಾರೆ, ನೀನು ಯಕ್ಷಗಾನಕ್ಕೆ ಹೋಗ್ತೀಯಲ್ಲ, ನನ್ನ ಅಸೆಂಬ್ಲಿಗೆ ಬಾ, ಆಕ್ಟಿಂಗ್ ಮಾಡ್ತೀಯಲ್ಲ. ಬಾರಿ ಡಿಮ್ಯಾಂಡ್ ಆಗಾದ್ರೆ ನಿನಗೆ. ಹಾಗೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ ತುಂಬಾ ಜನ, ಅವಶ್ಯ ಮಾಡ್ತಾರೆ. ಇಷ್ಟೆಲ್ಲ ಬದಲಾವಣೆ ಆಯ್ತು. ಹಾಗಾದ್ರೆ ನೀನು ಕನ್ನಡ ಮತ್ತೆ ತುಳು ಎರಡು ಯಕ್ಷಗಾನದಲ್ಲಿ ಸಹ ಪಾತ್ರ ವಹಿಸ್ತೀಯ ಅಲ್ವಾ? ಹಾಗಾದ್ರೆ ಈಗೊಂದು ಕನ್ನಡ ಡೈಲಾಗ್ ಹೇಳು ಯಕ್ಷಗಾನದ್ದು. ನಾಳ್ದು ಕದ್ರಿಯಲ್ಲಿ ಮಾಡ್ಲಿಕ್ಕೆ ಉಂಟು. ಅದು ಸಹ ಸ್ವಲ್ಪ ಹಾಸ್ಯ ಟೈಪ್. ಶ್ವೇತಕುಮಾರನ ಪ್ರೇತ ಅಂತ. ಎಂತ ಟೈಟಲ್? ಶ್ವೇತಕುಮಾರನ ಪ್ರೇತ ನನ್ನ ಪಾರ್ಟ್. ಶ್ವೇತಕುಮಾರ ಚರಿತ್ರೆ ಓಂ ನಮ ಶಿವಾಯ ಅಂತ ಪ್ರಸಂಗ ನವರಾತ್ರಿಗೆ ಮಾಡ್ಲಿಕ್ಕೆ ಉಂಟು ನಾಳ್ದು. ಹೌದಾ? ಹೇಳು. ಅದ್ರಲ್ಲಿ ರಂಬೆ ಸಹ ಶ್ವೇತಕುಮಾರದ್ದು ಪ್ರೇತ ಸಹ ಸಂಭಾಷಣೆ. ಅವ ಶ್ವೇತಕುಮಾರನ ಪ್ರೇತ ಅವಳನ್ನು ಬಯಸುದು. ಅದಕ್ಕೆ ಅವಳು ಬೇಡ ಅಂತ ಹೇಳುದು. ಅದಕ್ಕೆ ಅವ ಹೇಳುದು, ನಾನು ಸಾಮಾನ್ಯನೆನ್ನುವ ಹಾಗೆ ಭಾವಿಸಬೇಡ, ನಾನು ರುದ್ರಪುರದ ಅರಸ ಶ್ವೇತಕುಮಾರನಾಗಿ ಬಂದಿದ್ದೇನೆ. ನಾನಾಗಿ ಇಲ್ಲಿಗೆ ಬಂದದ್ದಲ್ಲ, ನನ್ನನ್ನು ಯಮಧರ್ಮಲೇ ಇಲ್ಲಿಗೆ ಕಳಿಸಿಕೊಟ್ಟದ್ದು. ನೀನು ಯಮನ ಮಾತನ್ನು ಮೀರುವುದಕ್ಕೆ ಸಾಧ್ಯ ಉಂಟೇ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಆಯ್ತು ಅಂತ ಹೇಳ್ತಾನೆ. ಮತ್ತೆ ಅವಳು ರಂಬೆ ಹೇಳ್ತಾಳೆ, ಆಯ್ತು ನೀನು ಹೇಳಿದಾಗೆ ಕೇಳ್ತೇನೆ, ಆದ್ರೆ ನಂದೊಂದು ಕಂಡೀಷನ್, ಅಂದ್ರೆ ಒಂದು ಕಂಡೀಷನ್ ಇರ್ತದೆ. ಅವಳು ಹೇಳ್ತಾಳೆ, ಪಂಚ ಇದು ಮಂತ್ರ, ಶಿವನ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಬೇಕು, ಪಂಚಕೋಟಿ ಸಂಖ್ಯೆಯಲ್ಲಿ ಹೇಳ್ಬೇಕು ಅಂತ. ಅದಕ್ಕೆ ಅವಳು ಸ್ಟಾರ್ಟ್ ಮಾಡ್ತಾಳೆ, ಪದ್ಮಾಸನದಲ್ಲಿ ಕುಳಿತುಕೋ ಹೇಳ್ತಾಳೆ. ಇವನಿಗೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿಕ್ಕೆ ಗೊತ್ತಿಲ್ಲ, ಅವಳು ಹೇಳಿ ಕೊಡ್ತಾಳೆ. ಮತ್ತೆ ಅವನಿಗೆ ಗೊತ್ತಿಲ್ಲ ಶ್ವೇತಕುಮಾರ ಪ್ರೇತಗೆ ಹೇಗೆ ಹೇಳ್ಬೇಕು ಅಂತ ಕೇಳ್ತಾನೆ. ಅವಳು ರಂಬೆ ಹೇಳ್ತಾಳೆ, ಓಂ ನಮ ಶಿವಾಯ ಅಂತ ಹೇಳ್ತಾನೆ. ಇವ ಓಮದ ಕಷಾಯ ಅಂತ ಹೇಳ್ತಾನೆ. ಮತ್ತೆ ಇನ್ನೊಮ್ಮೆ ಟ್ರೈ ಮಾಡ್ತಾರೆ, ಓಂ ನಮ ಶಿವಾಯ ಓಂ ನಮಕ ಕಷಾಯ ಅಂತ ಹೇಳ್ತಾನೆ ಅವ. ಮತ್ತೆ ಟ್ರೈ ಮಾಡಿ ಮತ್ತೆ ಲಾಸ್ಟ್ ಅಲ್ಲಿ ಒಟ್ಟಿಗೆ ಹೇಳುವ ಅಂತ ಆಗ್ತಾನೆ. ಮತ್ತೆ ಒಟ್ಟಿಗೆ ಹೇಳಿ ಮತ್ತೆ ಅವಳು ಹೋಗ್ತಾಳೆ, ಇವನನ್ನು ಕರ್ಕೊಂಡು ಹೋಗ್ತಾನೆ ಯಮ. ಹಾಗೆ ಸರಿ. ಹಾಗಾದ್ರೆ ನಿನ್ನ ಯಕ್ಷಗಾನದ ಬಗ್ಗೆ ಮಾತಾಡಿ ಆಯ್ತು, ಸಂಗೀತದ ಬಗ್ಗೆ ಆಯ್ತು, ಚಿತ್ರಕಲೆ ಬಗ್ಗೆ ಆಯ್ತು. ಈಗ ನಿನ್ನ ಶಾಲೆ ಬಗ್ಗೆ ಮಧ್ಯದಲ್ಲಿ ಹೇಳಿದ್ಯಾ ನೀನು? ಶಾಲೆಯಲ್ಲಿ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಅದರಲ್ಲಿ ಆಕ್ಟಿವಿಟೀಸ್ ಸ್ವಲ್ಪ ನಿಮ್ಮ ಸ್ಕೂಲಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಜಾಸ್ತಿ ಇದ್ರೆ ಅದಕ್ಕೆ ಗುರುಗಳಿದ್ದಾರೆ. ಒಂದು ಚಿತ್ರಕಲೆಗೆ ಅದೇ ಆದಂತಹ ಗುರುಗಳಿದ್ದಾರೆ. ಮತ್ತೆ ಸಂಗೀತಕ್ಕೆ ಗುರುಗಳು, ಇನ್ಸ್ಟ್ರೂಮೆಂಟ್ ಎಲ್ಲ ಕಲಿಸ್ತಾರೆ ಅಲ್ಲಿ. ಮತ್ತೆ ಬೇರೆ ಯಕ್ಷಗಾನ, ಧೀಮ್ಕೀಟ, ಆಳ್ವಾಸ್ ಧೀಮ್ಕೀಟ, ಅದರಲ್ಲಿ ಕಾಲೇಜ್ ವಿಭಾಗ ಅಲ್ಲಿ ನೀವು ಹೋಗಿ ಅಲ್ಲಿ ಕಲಿಬೇಕಾ? ಕಾಲೇಜಿನ ಮಕ್ಕಳೊಟ್ಟಿಗೆ? ಹೌದು. ಸರಿ. ದೊಡ್ಡ ಮಕ್ಕಳೊಟ್ಟಿಗೆ ನಾನು ಹೋಗುದಿಲ್ಲ. ಯಾಕೆ? ಅದು ಕಷ್ಟ ಆಗ್ತದೆ, ನಾನು ಹೋಗುದಿಲ್ಲ. ಕಷ್ಟ ಅಂತ ಯಾವುದಿಲ್ಲಪ್ಪ, ನೀನ್ ಎಣಿಸದಿರ್ಬೇಕು. ಮತ್ತೆ ಯಾಕೆ ಹೋಗುದಿಲ್ಲ? ಸಿಕ್ಕಿದ ಚಾನ್ಸ್ ಅನ್ನು ನೀನು ಉಪಯೋಗಿಸ್ಬೇಕಲ್ಲ, ಯಾಕೆ ಹೋಗುದಿಲ್ಲ ನೀನು? ಕಷ್ಟ ಆಗ್ತದೆ ಅಂತೇಳಿ. ಮತ್ತೆ ಓದುದ್ರಲ್ಲೆಲ್ಲ ಹೇಗಿದ್ಯಾ? ಓದುದ್ರಲ್ಲಿ ಆಗ್ತದೆ. ಹಾಗಿದ್ರೆ ಚಟುವಟಿಕೆ ಎಲ್ಲ ಕ್ಲಾಸ್ ಬಿಟ್ಟು ಹೋಗ್ಬೇಕಲ್ಲ,
ಕ್ಲಾಸ್ ಬಿಟ್ಟು ಹೋಗುವಾಗ ಸ್ವಲ್ಪ ಎಕ್ಸ್ಪ್ಲನೇಷನ್ ಎಲ್ಲ ಡೌಟ್ ಇರ್ತದೆ. ಹೌದು ಹೌದು ಕ್ಲಿಯರ್ ಮಾಡ್ಲಿಕ್ಕೆ ಹೇಳ್ತಾರೆ, ಬನ್ನಿ ನಾನು ಫ್ರೀ ಇರ್ತೇನೆ, ಲಂಚ್ ಬ್ರೇಕ್ ಅಲ್ಲಿ ಎಲ್ಲ ಬನ್ನಿ ಅಂತ ಹೇಳ್ತಾರೆ. ಅವರು ಸಹ ಹೇಳಿಕೊಡ್ತಾರೆ. ಮತ್ತೆ ಕೆಲವು ಒಮ್ಮೆ ಇದು ಎಕ್ಸಾಮ್ ಅಲ್ಲಿಯೇ ಪ್ರೋಗ್ರಾಮ್ ಇರ್ತದೆ ಜಾಸ್ತಿ. ಹಾಗೆ ಏನ್ ಮಾಡ್ತೀಯಾ? ಹಾಗೆ ಏನು 1-2 ದಿನ ಮುಂಚೆ ಪ್ರಿಪೇರ್ ಆಗಿರುವುದು. ಮತ್ತೆ ಕೆಲವೊಮ್ಮೆ ಅದು ರಾತ್ರಿ 2 ಗಂಟೆಗೆ ಯಕ್ಷಗಾನ ಜಾಸ್ತಿ ಮುಗಿಯುವುದು. ಅದಾದ್ಮೇಲೆ ಪರೀಕ್ಷೆ ಬರಿಬೇಕು ನಾನು. ಮತ್ತೆ ನಿದ್ದೆ ಸ್ವಲ್ಪ ಕಮ್ಮಿ. ಈಗ ಮಲಗ್ತೇನೆ ಎಲ್ಲ. ಅದು ಇರುವಾಗ ಮಾತ್ರ ಅಲ್ಲ, ಯಕ್ಷಗಾನ ಇರುವಾಗ. ರಜೆ ಎಲ್ಲ ಹಾಕುದಿಲ್ಲ ಮಲಗ್ಲಿಕ್ಕೆ ಅಂತ ಇಲ್ವಾ ಸ್ಕೂಲಿಗೆ? ಖಾಲಿ ಪ್ರೋಗ್ರಾಮ್ ಇದ್ರೆ ಮಾತ್ರ ರಜೆ ಹಾಕುದು. ಯಾರು ಕರ್ಕೊಂಡು ಹೋಗುದು ಪ್ರೋಗ್ರಾಮಿಗೆಲ್ಲ? ಪ್ರೋಗ್ರಾಮ ನಮ್ಮ ಸರ್ ಶಿವಕುಮಾರ್ ಮೂಡಬಿದ್ರಿ ಅಂತ ಇದ್ದಾರೆ, ಅವು ಯಕ್ಷನಿಧಿ ಮೂಡಬಿದ್ರಿ. ಅದು ಯಕ್ಷಗಾನಕ್ಕೆ. ಈಗ ಸಂಗೀತದ್ದು ಚಿತ್ರಕಲೆಗೆ ನಮ್ಮ ಶಾಲೆಯಿಂದ ಚಿನ್ಮಯ್ ಸರ್ ಅಂತ ಇದ್ದಾರೆ, ಅವರು ಕರ್ಕೊಂಡು ಹೋಗ್ತಾರೆ. ಮತ್ತೆ ಬೇರೆ ನಿಶ್ಮಿತಾ ಮ್ಯಾಮ್ ಅಂತ ಇದ್ದಾರೆ, ಅವರು ಕಲ್ಚರಲ್ ಮ್ಯಾಮ್ ನಮ್ದು, ಅವರು ಕರ್ಕೊಂಡು ಹೋಗ್ತಾರೆ. ಮತ್ತೆ ತುಳಸಿ ಬೆಜತ್ತಾಯ ಅಂತ ಅವರು ಹೇಳ್ತಾರೆ, ನಿಮ್ಮ ಸಂಗೀತದ ಗುರುಗಳು. ಅವರು ಹೇಳ್ತಾರೆ ಇಲ್ಲಿ ಕಾಂಪಿಟೇಷನ್ ಉಂಟು ಬಾ, ನಾನು ಕರ್ಕೊಂಡು ಹೋಗ್ತೇನೆ. ಅಂದ್ರೆ ಅವರು ನಿನ್ಗೆ ಬಂದು ಹೇಳ್ತಾರೆ ಇಲ್ಲಿ ಕ್ಲಾಸಿಗೆ ಹೋಗ್ತೇನೆ, ಪ್ರಿಪೇರ್ ಆಗು ಅಂತ. ಹಾಗೆ ಮತ್ತೆ ಅದನ್ನು ಕಾಂಪಿಟೇಷನ್ ಹಾಡುವ ಹಾಡನ್ನು ಅವರ ಮುಂದೆ ಒಮ್ಮೆ ಹೇಳಲಿಕ್ಕೆ ಉಂಟು, ಅವರು ತಿಂತಾರೆ. ಹೌದು ಹಾಗೆ ಕರೆಕ್ಟ್ ಮಾಡ್ತಾರೆ. ಏನಾದ್ರೂ ತಪ್ಪಿದ್ರೆ ಹೀಗೆ ಹಾಡ್ಬೇಕಂತ ಹೇಳಿ. ಹೌದು. ಈಗ ನಿನ್ಗೆ ಪ್ರಶಸ್ತಿ ಸಿಗುವಾಗ, ಬಹುಮಾನ ಸಿಗುವಾಗ ಅವರಿಗೆ ಸಹ ಅಷ್ಟೇ ಖುಷಿ ಆಗ್ಬೋದಲ್ಲ, ನನ್ನ ಸ್ಟೂಡೆಂಟ್ ಅಂತ ಹೇಳಿ. ಅದೊಂದು ಪ್ರೌಡ್ ಮೂಮೆಂಟ್ ಅಲ್ವಾ? ಹೌದು. ಈಗ ಮನೆಯವರ ಬಗ್ಗೆ ಹೇಳು, ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ನಾನು, ಅಪ್ಪ, ಅಮ್ಮ ಮತ್ತೆ ಅಜ್ಜಿ ಇದ್ದಾರೆ. ಅಪ್ಪ ಸುರತ್ಕಲಲ್ಲಿ. ಏನ್ ಹೆಸರು ಅಪ್ಪಂದು? ಅಪ್ಪಂದು ಉದಯ ಮೊಯ್ಲಿ ಅಂತ. ಏನ್ ಮಾಡ್ತಾ ಇದ್ದಾರೆ ಅವರು? ಹೋಟೆಲ್, ಪಿಜ್ಜಾದ ಹೋಟೆಲ್ ಸುರತ್ಕಲಲ್ಲಿ. ಪಿಜ್ಜಾದ? ಪಿಜ್ಜಾ. ತುಂಬಾ ತಿಂತೀಯ ಪಿಜ್ಜಾ? ಇಲ್ಲ, ತಿಂದು ಸಾಕಾಗಿರ್ಬೇಕಾ ಅಂತಲ್ಲ? ಹೌದು. ಮತ್ತೆ ಅಮ್ಮ? ಅಮ್ಮ ಹೌಸ್ ವೈಫ್. ಟೈಲರಿಂಗ್ ಎಲ್ಲ ಮಾಡ್ತಾರೆ. ಮತ್ತೆ ಅಜ್ಜಿ ಹೇಳಿದಲ್ಲ, ಅಜ್ಜಿ ಏನ್ ಹೇಳ್ತಾರೆ ನಿನಗೆ? ಅಜ್ಜಿ ತುಂಬಾ ಪ್ರೋತ್ಸಾಹ ಕೊಡ್ತಾರೆ, ಅಲ್ಲಿಗೆ ಹೋಗು, ಅವರು ಹೋಗಿದ್ದಾರೆ, ನೀನ್ ಸಹ ಹೋಗ್ಬೇಕು. ಹಾಗೆ ಬಹುಮಾನ ಎಲ್ಲ ತಂದು ತೋರಿಸುವಾಗ ಏನ್ ಹೇಗೆ ಖುಷಿಯಲ್ಲಿ ಏನ್ ಹೇಳ್ತಾರೆ? ಚಂದ ಉಂಟು ಮಾರಯ್ಯ, ಇನ್ನೂ ಸಹ ತರ್ಬೇಕು, ಶೋಕೇಸ್ ಫುಲ್ ಆಗ್ಬೇಕು. ಈಗ ಮಗ ಅಕ್ಕ ಅಂತ ಹೇಳಿದ್ಯಲ್ಲ, ಅಕ್ಕ ಯಾರು ಆಗ ಸಂಗೀತದಲ್ಲಿ ಆಸಕ್ತಿ ಬರ್ಲಿಕ್ಕೆ? ಅಕ್ಕ ಇಶಾ ಪ್ರದೀಪ್ ಅಂತ ಇದ್ದಾರೆ, ಅಂದ್ರೆ ನಿನ್ನ ಕಸಿನ್ಸ್. ಮತ್ತೆ ದಿತಿ ವಿನಯ್ ಅಂತ ಇದ್ದಾರೆ, ಅವರು ಕ್ಲಾಸಿಗೆ ಹೋಗ್ತಾ ಇದ್ರು. ಅವರನ್ನು ನೋಡಿ ನೋಡಿ ನಿನಗೆ ಆಸಕ್ತಿ ಬಂತು. ಒಂದು ಹಾಡು ಹಾಡ್ತೀಯ ಹಾಗಾದ್ರೆ ಈಗ? ಸರಿ, ತುಂಬಾ ಹೊತ್ತಾಯ್ತು ನಿನ್ನ ಹಾಡು ಕೇಳದೆ, ಹಾಗಾಗಿ ಒಂದು ಹಾಡು ಹಾಡಿದ್ರೆ ಮಾತು ಮತ್ತೆ ಮುಂದುವರಿಸುವ ನಾವು. ಸರಿ, ಹಾಡ್ತೀಯಾ? ಈಗ ಒಂದು ಜನಪದ ಗೀತೆಯನ್ನು ಹಾಡ್ತೇನೆ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ, ಈ ಜಗದೊಳು ಕಾಣೋ, ಹಡೆದ ತಾಯಿಯನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೆ, ತಮ್ಮ ಮರಳಿ ಬರುವಳೆ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ, ಈ ಜಗದೊಳು ಕಾಣೋ, ಹಡೆದ ತಾಯಿಯನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೆ, ತಮ್ಮ ಮರಳಿ ಬರುವಳೆ. 9 ತಿಂಗಳ ಸಂಕಟ ಕಳೆದು ಹೊಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. 9 ತಿಂಗಳ ಸಂಕಟ ಕಳೆದು ಹೊಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ನಾವು ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಕೊನೆಯದಾಗಿ ಕೇಳುವ ಪ್ರಶ್ನೆ, ಮುಂದೆ ಏನಾಗ್ಬೇಕಂತಿದ್ದೀಯಾ ಅಂತ? ಮುಂದೆ ಡಾಕ್ಟರ್ ಆಗ್ಬೇಕಂತ ಇದ್ದೇನೆ. ಯಾಕೆ? ಯಾಕಂದ್ರೆ ಈಗ ಈಗ ಎಲ್ಲರಿಗೆ ಜ್ವರ ಕೆಮ್ಮು ಅದೇ ಆಗ್ತದೆ. ಅದು ಮಳೆಗಾಲ ಅಂತ ಹೇಳಿದ್ರೆ ಎಲ್ಲ ಬರ್ತದೆ ಬಿಡು. ಈಗ ಮರ ಕಡಿಯುವುದು ಹಾಗೆಲ್ಲ ಆಗಿ ಸ್ವಲ್ಪ ಜಾಸ್ತಿ ಆಗ್ತದೆ, ಪ್ರಕೃತಿ ಹೌದು ವಿನಾಶ ಆಗ್ತಾ ಉಂಟು. ಅದನ್ನು ನಾವು ತಡಿಬೇಕು. ಅದೇ ಡಾಕ್ಟರ್ ಯಾಕೆ ಆಗ್ಬೇಕಂತಿದ್ಯಾ? ಡಾಕ್ಟರ್ ನಾವು ಸಮಾಜವನ್ನು ರಕ್ಷಿಸಬೇಕು. ಹಾಗಿದ್ರೆ ಪಾಪದ ಕೆಲವು ಬಡವರು ಇರ್ತಾರೆ, ಅವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀಯಾ? ಕೊಡ್ಬೇಕು. ಮತ್ತೆ ಪ್ರಾಣಿಗಳು. ಯಾವ್ದ್ರ ಡಾಕ್ಟರ್ ಆಗ್ಬೇಕು ನೀನು? ಪ್ರಾಣಿಗಳದ್ದ ಅಲ್ಲ ಮನುಷ್ಯರಿಂದ? ನಾನು ಪ್ರಾಣಿಗಳ ಡಾಕ್ಟರ್ ಆಗ್ಬೇಕಂತ. ಪ್ರಾಣಿಗಳು ಹೇಳಿದ್ರೆ ಇಷ್ಟವ ನಿನಗೆ? ಹೌದು.
ಮನೆಯಲ್ಲಿ ಉಂಟಾ? ಮನೆಯಲ್ಲಿ ಅದು ನಂಗೆ ಒಂದು ಬ್ಯಾಡ್ ಲಕ್. ಯಾಕೆ? ಎಂತದ ಒಂದು ತರುವಾಗ ಹಾ. ಅದು ಏನಾಗ್ತದೆ? ಸಾಯ್ತದೆ. ಅಯ್ಯೋ, ಯಾಕೆ? ಯಾಕೆ ಗೊತ್ತಿಲ್ಲ. ಎಷ್ಟು ತಂದಿದ್ಯಾ ಇಷ್ಟರವರೆಗೆ? ಫಸ್ಟ್ ನನ್ನ ಅಜ್ಜ ತಂದಿದ್ರು, ಅದು ಬ್ಲ್ಯಾಕಿ ಅಂತ. ಅದ್ರದ್ದು ನಾಯಿಯ ನಾಯಿ, ಬೆಕ್ಕ? ನಾಯಿ. ನಾಯಿ. ಹಾ, ಅದು ಇತ್ತು, ಒಂದು 2-3 ವರ್ಷ ಇತ್ತು. ಹಾ. ಅದು ಸಾಯ್ತು. ಅದದು ಹುಷಾರಿಲ್ಲದೆ ಹಾ, ಇರ್ಬಹುದು. ಹಾ. ಮತ್ತೆ ಇನ್ನೊಮ್ಮೆ ಅಜ್ಜನ ಹತ್ರ ಹೇಳಿದೆ, ನಂಗೆ ನಾಯಿದ್ದು ಹಾ, ಆ, ನಾಯಿ ನಾಯಿ ಬೇಕು ಬೇಕು ಅಂತ. ಹಾ. ಅಂತ ಹೇಳಿ. ಹ್ಮ್. ಅವರು ಪುತ್ತೂರಿಂದ ತರ್ಬೇಕು. ಅವರು ಪುತ್ತೂರಲ್ಲಿ ಇರುವುದು. ಅವರು ಸಹ ಸೆಕ್ಸಭಾವನ ನಾಗಸ್ವರ ಎಲ್ಲ ನುಡಿಸ್ತಾರೆ. ಯಾರು? ನನ್ನ ಅಜ್ಜ ಹೌದಾ? ಧನ್ನಪ್ಪ ಶೇರಿಗ. ಹಾ, 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 ಹಾ. ಅವರು ವಾದ್ಯಕ್ಕೆ ನಿನ್ಗೆ ಎಲ್ಲ ಅದ್ರಲ್ಲಿ ಹೋಗ್ತಾರೆ. ಆಸಕ್ತಿ ಬರ್ಲಿಲ್ವಾ? ಹೌದು. ನಾನು ಅವರ ಜೊತೆಗೆಲ್ಲ ಹೋಗ್ತೇನೆ, ಹಾ. ಕೋಲಕ್ಕೆಲ್ಲ ಹಾ, 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 ಹೋಗ್ತೇನೆ ಹಾ. ಒಮ್ಮೊಮ್ಮೆ. ಅದು ನುಡಿಸ್ತೀಯ ನೀನು? ಇಲ್ಲ, ಅವರು ಈಗ ಹೇಳಿಕೊಡ್ತಾರೆ ರಜೆಯಲ್ಲೆಲ್ಲ. ಟೈಮ್ ಸಿಗುದಿಲ್ಲ. ಟೈಮ್, ಹೌದು. ನೀನ್ ಇದ್ದದ್ರಲ್ಲೆಲ್ಲ ಇದ್ಯಲ್ಲ, ಎಲ್ಲಿ ಟೈಮ್ ಸಿಗ್ತದೆ. ಮತ್ತೆ ಅದೇ ಹೇಳ್ತಾ ಇದ್ಯಲ್ಲ, ನಾಯಿ ಮತ್ತೆಂತಾಯ್ತು? ಪುತ್ತೂರಿಂದ ನಾಯಿ ತಂದ್ರ? ನಾಯಿ ತಂದ್ರು. ಹಾ. ಅದು ಚಿಕ್ಕ ಸಣ್ಣದು? ಸಣ್ಣದಿತ್ತು. ಹ್ಮ್. ಅದನ್ನು ಒಳಗೆ ಕಟ್ತಾ ಇದ್ದೆ. ಹಾ. ಅದು ಹೀಗೆ ಸೌಂಡ್ ಮಾಡ್ತಾ ಇರ್ತದೆ. ಹಾ. ಮತ್ತೆ ಒಂದು ದಿನ ಚಂದ ಇತ್ತು, ದಪ್ಪ ದಪ್ಪ ಹುಷಾರಾಗಿತ್ತು. ಇತ್ತು, ಹುಷಾರಿತ್ತು, ಚುರುಕು ಚುರುಕಾಗಿತ್ತು. ಹಾ. ಮತ್ತೆ ನಾನು ಅಜ್ಜಿ ಮನೆಗೆ ಹೋದೆ ಹೀಗೆ. ಹ್ಮ್. ಹಾಗೆ ಹೋಗಿದಾಗ ದೊಡ್ಡ ಆಯ್ತಲ್ಲ, ಹ್ಮ್. ಸ್ವಲ್ಪ ದೊಡ್ಡ ಆಗಿದ್ದು. ಅದನ್ನು ಹೊರಗೆ ಕಟ್ಟಿದ್ರು. ಅಲ್ಲಿ ಸ್ವಲ್ಪ ಪ್ರೊಟೆಕ್ಷನ್ ಉಂಟು, ಸ್ವಲ್ಪ ಹೀಗೆ ಹೌದು, ಪ್ಲಾಸ್ಟಿಕ್ ಎಲ್ಲ ಮೇಲೆ. ಹಾಕಿ ಇಟ್ಟಿದ್ದಾರೆ. ಅದರಲ್ಲಿ ಇಡುವಾಗ ಮತ್ತೆ ರಾತ್ರಿ ಆಗುವಾಗ ಮಳೆ ಬಂತಂತೆ ಜೋರು. ನಾನಿರ್ಲಿಲ್ಲ. ಅಜ್ಜಿ ಹೇಳಿದ್ರು ಮಳೆ ಬಂತಂತೆ ಜೋರು. ಮತ್ತೆ ಅದು ಸೌಂಡ್ ಮಾಡ್ತದೆ, ಅದು ಎಂತ ಕೇಳಲಿಲ್ಲ ಅಂತೆ. ಬೆಳಗ್ಗೆ ಬಂದು ನೋಡುವಾಗ ರಕ್ತ ಎಲ್ಲ ಉಂಟಂತೆ, ರಕ್ತ ಎಲ್ಲ. ಅಯ್ಯೋ. ಅವರು ಹೇಳುದು, ನಾನು ಅಲ್ಲಿ ಕಾಲ್ ಮಾಡಿ ಹೇಳುವಾಗ ನಾನು ಅಳುವುದಿಲ್ಲಿ. ಆಕ್ಚುಲಿ ಆದದ್ದೇನು ನಾಯಿಗೆ? ಅದೇ ನಾಯಿ ಇತ್ತ? ನಾಯಿ ಇರ್ಲಿಲ್ಲ, ಖಾಲಿ ರಕ್ತ ಇತ್ತು. ನಾಯಿ ಅನ್ಕೊಂಡೋಗಿತ್ತ? ಕೊಂಡೋಗಿತ್ತು. ಇರ್ಬಹುದು. ನಮ್ಮದು ಕಾಡು ಪ್ರಾಣಿ ಕಾಡು. ಹೌದಾ? ಹಾಗಾಗಿ ಮತ್ತೆ ನೀನೇನು ಇನ್ನು ತರುದಿಲ್ಲ ನಾಯಿ ಅಂತೇಳಿ ನಿರ್ಧಾರ ಮಾಡಿದ್ಯಾ? ಮತ್ತೆ ಸ್ವಲ್ಪ ಅಪ್ಪ ಹೇಳಿದ್ರು, ಎಷ್ಟು ಸರ್ತಿ ಹೇಳ್ಬೇಕು ನಿನ್ಗೆ ನಾಯಿ ತರಬಾರ್ದಂತ. ಅವರಿಗೆ ಸ್ವಲ್ಪ ಬೇಜಾರಾದ್ರಾಗೆ. ಹೌದೌದು. ಸರಿ, ನೀನು ಎಣಿಸಿದಾಗೆ ಪ್ರಾಣಿಗಳ ಡಾಕ್ಟರ್ ಆಗು. ಅಲ್ಲಿ ನಾಯಿಗಳು, ಬೆಕ್ಕುಗಳು, ಎಲ್ಲ ರೀತಿಯ ಪ್ರಾಣಿಗಳು ಬರ್ತದೆ ಅಲ್ಲ. ಸರಿ, ಹಾಗಾದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಯತ್ವಿಕ್. ನಿನ್ನ ಕನಸುಗಳೆಲ್ಲ ನನ್ಸಾಗ್ಲಿ, ಇನ್ನಷ್ಟು ಸಾಧನೆಗಳು ನಿನ್ನಿಂದ ಆಗ್ಲಿ. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಬಾಲ ಪ್ರತಿಭೆ ಯತ್ವಿಕ್ ದೇವಾಡಿಗ ಇವನೊಂದಿಗೆ ಮಾತುಕತೆ ಕೇಳಿದಿರಿ. ಮಾತನಾಡಿಸಿದವರು ರಶ್ಮಿ ಜೆ ರೈ. ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಗೀತು ಮಕ್ಕಳೇ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ.